ಇದು 10 ತಿಂಗಳು ಕಬ್ಬು. ಅವಾಗೆಲ್ಲ 1 ಎಕರೆಗೆ ಅಂತಂದ್ರೆ 60,000 ಖರ್ಚು ಮಾಡ್ತಿದ್ವಿ. ಈ ಸಲ 25,000 ಖರ್ಚು ಮಾಡಿದೀನಿ. ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಕೆಮಿಕಲ್ ಹಾಕ್ತಿದ್ವಿ, ಎಲ್ಲ ಇದ್ ಮಾಡ್ತಾ ಇದ್ವಿ. ಉಳುಮೆ ಜಾಸ್ತಿ ಮಾಡ್ತಿದ್ವಿ. ಗದ್ದೆ ಒಳಗಡೆ ತಿರ್ಗಾಡ್ಬೇಕಾದ್ರೆ ಸ್ಮೂತ್ನೆಸ್ ಇತ್ತು. ಕಬ್ಬು ತುಂಬಾ ಚೆನ್ನಾಗಿದೆ. ಮೊದಲು ಇಷ್ಟು ವರ್ಷ ಗಂಟೆ ಏನ್ ಬೆಳ್ಕೊ ಬಂದಿದೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಸರ್ ನಮಸ್ತೆ, ನನ್ನ ಹೆಸರು ನಾಗೇಂದ್ರ. ಇವರು ನಮ್ಮ ತಂದೆ ನಿಂಗರಾಜು. ಬೀರಗೌಡನಹಳ್ಳಿ ಗ್ರಾಮ, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಮ್ಮ ಜಮೀನು 1 ಎಕರೆ ಇದೆ. ಇದರಲ್ಲಿ ವ್ಯವಸಾಯ ಮಾಡಿರೋದು ನಮ್ಮ ತಂದೆ. ಸರ್ ನಮಗೆ ಜೋಗಿ ಗೌಡ್ರು ಅಂತ ಪರಿಚಯ ಆದರು, ಚಂದ್ಗಾಲ್ನವರು. ಅವ್ರು ಹೇಳಿದ್ರು ನಮ್ಮ ಕಂಪ್ನಿದು ಡಾಕ್ಟ್ರು ಸಾಯಿಲ್ ಪ್ರಾಡಕ್ಟ್ ಬಳಸಿ ಚೆನ್ನಾಗಿ ಬರುತ್ತೆ, ನಾವು ಮಾರ್ಗದರ್ಶನ ಕೊಡ್ತೀವಿ, ವಿಸಿಟ್ ಕೊಡ್ತೀವಿ ಅಂತ. ನಾನು ವಿಡಿಯೋದಲ್ಲಿ ನೋಡಿದ್ದೆ 1-2 ಸಲ. ಆಮೇಲೆ ಹೌದು ಸರ್ ನಾನು ನೋಡಿದ್ದೀನಿ ವೀಡಿಯೋದಲ್ಲಿ, ಬಟ್ ಅದು ಬಳಸೋದು ಹೆಂಗೆ, ಯಾವ ರೀತಿ ಇದು ಮಾಡೋದು, ಗೈಡೆನ್ಸ್ ಇಲ್ಲ, ಮಾಡೋಕ್ಕಾಗಲ್ಲ, ಆಮೇಲೆ ಕೆಲಸ ಜಾಸ್ತಿ ಅಂತಾರೆ. ಇಲ್ಲ, ಗೈಡೆನ್ಸ್ ನಾವು ಕೊಡ್ತೀವಿ, ನಿಮಗೆ ಮಾರ್ಗದರ್ಶನ ನಾವು ಕೊಡ್ತೀವಿ, ನಮ್ಮ ಮಾರ್ಗದರ್ಶನದಲ್ಲಿ ಬೆಳೀರಿ ನೀವು, ಖರ್ಚು ಕಮ್ಮಿ ಆಗುತ್ತೆ ಅಂತ ಪರಿಚಯ ಮಾಡಿಕೊಟ್ರು ಜೋಗಿ ಗೌಡ್ರು. ಅವ್ರ ಮಾರ್ಗದರ್ಶನದಲ್ಲಿ ಈ ಸಲ ಬೆಳೆದಿದ್ದೀವಿ. ಇದೆಲ್ಲ ಬಳಸಿರೋದು ಡಾಕ್ಟರ್ ಸಾಯಿಲ್ ಅವರು ಕೊಟ್ಟಿರೋವಂಥ ಪ್ರಾಡಕ್ಟಿಂದ ನಮ್ಮ ಕಬ್ಬು ಈ ಥರ ಇದೆ. ನಾವು ಯಾವುದೇ ರೀತಿ ರಾಸಾಯನಿಕ ಕೆಮಿಕಲ್ಸ್ ಮತ್ತು ರೋಗ ಬರುವಂಥ ಔಷಧಿಗಳು ಆಗಲಿ, ಕಳೆನಾಶಕ ಆಗಲಿ ಯಾವುದೂ ಹೊಡೆದಿಲ್ಲ. ಕಬ್ಬು ತುಂಬ ಚೆನ್ನಾಗಿದೆ. ಇಳುವರಿ ಕಡ್ದಾದ್ಮೇಲೆ ಗೊತ್ತಾಗ್ಬೋದು. ಇದು 10 ತಿಂಗಳು ಕಬ್ಬು. ಇನ್ನು ನಾವು ಕಟಾವು ಮಾಡೋಕ್ಕೆ ಇನ್ನು 2 ತಿಂಗಳು ಅಥವಾ 3 ತಿಂಗಳು ಬೇಕಾಗ್ಬೋದು. ಈ ಥರ ಇದೆ ಕಬ್ಬು. ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ, ಆ ಥರ ಬಂದಿದೆ ಕಬ್ಬು. ನಾವು ಮೊದಲೆಲ್ಲ ಮಾಡ್ತಿರೋದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ. ಇಳುವರಿ ಗೊತ್ತಿಲ್ಲ, ಕಡ್ದಾದ್ರ ಮೇಲೆ, ಕಟಾವು ಆದ್ರ ಮೇಲೆ ಗೊತ್ತಾಗ್ಬೋದು. ಈಗ ಪ್ರೆಸೆಂಟ್ ಮೊದಲು ಇಷ್ಟು ವರ್ಷ ಗಂಟೆ ಏನು ಬೆಳ್ಕೊ ಬಂದಿದ್ದೀವಿ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಮತ್ತು ಖರ್ಚು ಕಮ್ಮಿ ಆಗಿದೆ. ನಾವು ಅವಾಗೆಲ್ಲ 1 ಎಕರೆಗೆ ಅಂತಂದರೆ 60,000 50,000 ಖರ್ಚು ಮಾಡ್ತಿದ್ವಿ. ಈ ಸಲ 25,000 ಖರ್ಚು ಮಾಡಿದ್ದೀನಿ. ನಾವು ಮೊದಲೆಲ್ಲ ಏನು ಮಾಡ್ತಿದ್ವಿ, ಕೆಮಿಕಲ್ ಹಾಕ್ತಿದ್ವಿ, ಮತ್ತು ಉಪ್ಪೆಲ್ಲ ಹಾಕಿ ಇದು ಮಾಡ್ತಾಯಿದ್ವಿ, ಮತ್ತು ಉಳುಮೆ ಜಾಸ್ತಿ ಮಾಡ್ತಿದ್ವಿ. ಈ ಸಲ ಉಳುಮೆ ಮಾಡಿಲ್ಲ. ಕಬ್ಬು ನಾಟಿ ಮಾಡೋಕ್ಕಿಂತ ಮುಂಚೆನೇ ಉಳುಮೆ ಮಾಡಿರೋದು, ಮಧ್ಯೆ ಉಳುಮೆ ಮಾಡಿಲ್ಲ. ಬಟ್ ಗದ್ದೆ ಒಳಗಡೆ ತಿರ್ಗಾಡಬೇಕಾದ್ರೆ ಸ್ಮೂತ್ನೆಸ್ ಇತ್ತು. ಈಗ ಚುಚ್ಚೋದಾಗಲಿ ಮಣ್ಣು ಎಲ್ಲ ಇಂಟೆಗಳು ಚುಚ್ಚೋದ ಥರ ಏನಿರಲಿಲ್ಲ, ತುಂಬ ಸ್ಮೂತಾಗಿದೆ. ಭೂಮಿ ಈ ಔಷಧಿ ಹಾಕುತ್ತಾವಿಂದ ನಾವು ಭೂಮಿಲಿ ಏನೇ ಕೋಲ್ಗುದ್ಲಿಯಲ್ಲಿ ಒಂದು ಗುದ್ಲಿಯಲ್ಲಿ ಕೈಯಲ್ಲಿ ಹಾಕಿದಾಗ ಮಣ್ಣು ಸ್ಮೂತಾಗಿ ಬರ್ತದೆ. ಕಡ್ಲೆ ಪುರಕ್ಕೆ ಎದಕ್ತಂಗೆ ಆಯ್ತದೆ ಮಣ್ಣಲ್ಲಿ. ನಾನು ಸಜೆಷನ್ ಮಾಡ್ತಾ ಇರೋದು ಏನು ಅಂದರೆ, 1-2 ವರ್ಷ ಬಳಸಿ ನೋಡಿ, ಇಳುವರಿ ನೋಡಿ, ಖರ್ಚು ಕಡಿಮೆ ಆಗುತ್ತೆ. ನೀವು ಬಳಸಿ ನೋಡಿ ನಂತರ ಆಮೇಲೆ ನೀವು ತೀರ್ಮಾನ ಮಾಡಿ, ನೆಕ್ಸ್ಟ್ ಇದೇ ರೀತಿ ಮಾಡೋದಾ ಇಲ್ಲ ನಾವು ಮೊದಲು ಮಾಡ್ತಿದ್ವಲ್ಲ ಅದೇ ರೀತಿ ಮಾಡೋದಾ ಅಂತ ನೀವು ಆಮೇಲೆ ನಿಮಗೆ ಬಿಟ್ಟಿದ್ದದು. ನಮ್ಮ ಅಭಿಪ್ರಾಯ ಏನು ಅಂದರೆ, ಇದನ್ನು ಬಳಸಿ, ಮಣ್ಣು ಉಳಿಯುತ್ತೆ. ಅಂದರೆ ಯಾವ ಬೆಳೆಗೆ ಏನು ಮಾಹಿತಿ ಕೊಡಬೇಕು ಅಂತ ಅನ್ನೋದನ್ನ ನಾವು ಜಡ್ಜ್ ಮಾಡ್ತೀವಿ. ಭೂಮಿಗೆ ಬಂದು ಜಡ್ಜ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಡ್ತೀವಿ. ಆ ಭೂಮಿಗೆ ತಕ್ಕಂತೆ ಏನೇನು ಮಾಡಬೇಕು ಅಂತ ಮಾಹಿತಿ ಕೊಡ್ತೀವಿ. ಈ ಒಂದು ಸಮಗ್ರ ಕೃಷಿನಲ್ಲಿ ಬೇಸಾಯನ ಮಾಡಬೇಕು ಅಂತ ನಾವು ನಮ್ಮ ಮಂಡ್ಯ ಜಿಲ್ಲಾ ಭಾಗದ ಜನಗಳಿಗೆ ಮಾಹಿತಿನ ಒದಗಿಸ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ಈ ಮೊಬೈಲ್ ಸಂಖ್ಯೆಗೆ ಫೋನ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.